ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಲಾಗ್ತಿದೆ, ಕೆಲವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸಿಬಿಐನಿಂದ ಪ್ರೋಟೋಕಾಲ್ ಅಧಿಕಾರಿಗಳ ವಿಚಾರಣೆ ನಡೀತಾ ಇದೆ. 3 ಅಧಿಕಾರಿಗಳ ವಿಚಾರಣೆಯನ್ನ ನಡೆಸ್ತಾ ಇದೆ ಸಿಬಿಐ. ಏರ್ಪೋರ್ಟ್ ಪ್ರೋಟೋಕಾಲ್ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಿದೆ. ಆರೋಪ ಇರೋದು ಈಕೆ ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ನಾನು IPS ಅಧಿಕಾರಿ ಮಗಳು ಅಂತೆಲ್ಲ ಹೇಳಿದಾಗ ನೇರ ಆಕೆಯನ್ನು ಬಿಟ್ಟು ಕಳಿಸಲಾಗ್ತಾ ಇತ್ತು. ಯಾವುದೇ ಚೆಕಿಂಗ್ಗೆ ಆಕೆ ಒಳಪಡ್ತಾ ಇರಲಿಲ್ಲ. ಮತ್ತೆ ಎಸ್ಕಾಟ್ ಮುಖಾಂತರ ಸ್ಥಳೀಯ ಪೊಲೀಸರೇ ಆಕೆಯನ್ನ ಕರ್ಕೊಂಡು ಹೋಗ್ತಿದ್ರು ಏರ್ಪೋರ್ಟ್ನಿಂದ ಅಂತೆಲ್ಲ ಆರೋಪಗಳಿದ್ದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿರೋದ್ರಿಂದ ಅಧಿಕಾರಿಗಳನ್ನ ಈ ವಿಷಯವಾಗಿ ಸಿಬಿಐ ವಿಚಾರಣೆಗೆ ಒಳಪಡಿಸಿದೆ. ನಿನ್ನೆಯೂ ಕೆಲ ಅಧಿಕಾರಿಗಳ ವಿಚಾರಣೆಯನ್ನ ಸಿಬಿಐ ಮಾಡಿತ್ತು. ಇವತ್ತು 3 ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಪ್ರಕರಣದಲ್ಲಿ. ಇನ್ನು ಅಕ್ರಮ ಚಿನ್ನ ಸಾಗಾಟದಲ್ಲಿ ನಟಿ ರಣ್ಯಾರಾವ್ ಬಂಧನ ಪ್ರಕರಣ ಸಂಬಂಧ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ರಣ್ಯಾ ಪತಿ ಜತಿನ್ ಹುಕ್ಕೇರಿ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಕೌಟುಂಬಿಕ ಕಲಹದಿಂದ ಮಾನಸಿಕ ಖಿನ್ನತೆಗೆ ಅವರು ಒಳಗಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮನೋವೈದ್ಯರ ಬಳಿಯಲ್ಲಿ ರಣ್ಯಾ ಪತಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರಂತೆ. ಇವ್ರ ಮದುವೆ ಆಗುತ್ತೆ. ಮದುವೆ ಆದ ಒಂದೇ ತಿಂಗಳಲ್ಲಿ ದಾಂಪತ್ಯದಲ್ಲಿ ಬಿರುಕು ಕೂಡ ಮೂಡಿತ್ತಂತೆ. ಪದೇ ಪದೇ ಗಲಾಟೆಯನ್ನ ಗಂಡ ಹೆಂಡತಿ ಮಾಡ್ಕೊಳ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿ ರಾಜಿ ಸಂಧಾನಕ್ಕೂ ಪ್ರಯತ್ನಗಳನ್ನ ಪಟ್ಟಿದ್ರಂತೆ. ಆದ್ರೂ ಇಬ್ಬರ ನಡುವೆ ಒಂದು ವೈಮನಸ್ಸು ಭಿನ್ನಾಭಿಪ್ರಾಯ ಏನಿತ್ತು ಅದು ಸರಿ ಹೋಗಿರ್ಲಿಲ್ವಂತೆ. ಇದರಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ರಣ್ಯಾ ಪತಿ ಜತಿನ್ ಅಂತ ಗೊತ್ತಾಗಿದೆ. ಇದಕ್ಕಾಗಿ ಮನೋವೈದ್ಯರಿಂದ ಅವರು ಚಿಕಿತ್ಸೆ ಪಡಿತಾ ಇದ್ದ ಡೀಟೇಲ್ಸ್ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಖಿನ್ನತೆ, ಪ್ಯಾನಿಕ್ ಅಟ್ಯಾಕ್ ನಿಯಂತ್ರಣಕ್ಕೆ ಮಾತ್ರೆಗಳನ್ನ ಜತಿನ್ ಸೇವನೆ ಮಾಡ್ತಾ ಇದ್ರಂತೆ. ಇನ್ನು ಈಕೆ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಈಕೆಯ ಪತಿ ಜತಿನ್ ಅನ್ನ ವಿಚಾರಣೆಗೆ ಒಳಪಡಿಸಿದಾಗ ನನ್ನ ಪಾತ್ರ ಏನೂ ಇಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಅವತ್ತೇ ಪೊಲೀಸರು ಅಂದ್ರೆ DRI ಅಧಿಕಾರಿಗಳು ಈತನನ್ನ ಬಿಟ್ಟು ಕಳಿಸಿದ್ರು. ಆದ್ರೆ ರಣ್ಯಾ ಜೊತೆ ಮದುವೆಯಾದ ಒಂದೇ ತಿಂಗಳಲ್ಲಿ ಸಂಸಾರದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅನ್ನೋದು ಇದೀಗ ಗೊತ್ತಾಗಿರುವಂತ ವಿಷಯ. ಮೈಸೂರಲ್ಲಿ ಇವತ್ತಿಂದ ಡೆವಿಲ್ ಚಿತ್ರದ ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ನಟ ದರ್ಶನ್. ಅದಕ್ಕೂ ಮುಂಚಿತವಾಗಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಪೂಜೆ ಮಾಡಿಸಿ ಅದಾದ್ಮೇಲೆ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಮಾರ್ಚ್ 12ರಿಂದ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ. 15ನೇ ತಾರೀಕು ಲಲಿತ್ ಮಹಲ್ನಲ್ಲಿ ಶೂಟಿಂಗ್ ನಡೆಯುತ್ತೆ. ಅದಕ್ಕೋಸ್ಕರ ಬೇಕಾದಂತಹ ಸಿದ್ಧತೆಗಳನ್ನ ಚಿತ್ರತಂಡ ಮಾಡಿಕೊಂಡಿತ್ತು. ಮತ್ತೆ ಭದ್ರತೆಗೋಸ್ಕರ ಪೊಲೀಸರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟು ಒಂದಿಷ್ಟು ಹಣವನ್ನು ಕೂಡ ಅಲ್ಲಿ ಕಟ್ಟಲಾಗಿತ್ತು. ಡೆವಿಲ್ ಶೂಟಿಂಗ್ಗೆ ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ. ಒಟ್ಟು 32 ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ಅಂತ ಹೇಳಿ ನಿಯೋಜನೆಯಾಗಿದ್ದಾರೆ. ಭದ್ರತೆಗೋಸ್ಕರ 1,64,000 ರೂಪಾಯಿ ಹಣವನ್ನ ಡೆವಿಲ್ ಚಿತ್ರತಂಡ ಕಟ್ಟಿದೆ.